ಸ್ವಾಗತ. ಈ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈಗ ಪ್ರಾರ್ಥನಾ ಗೀತೆ ಶರಣವರಿಂದ. ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಪ್ರೇಮ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಿವೃತ್ತ ಶಿಕ್ಷಕರು ಹಾಗೂ ರೈತರಾದಂಥ ನಾಗರಾಜಪ್ಪ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ತರಹ ಪಿಡಿಒ ಮ್ಯಾಮ್ರಾದ ಶಿಲ್ಪಾ ಅವರಿಗೂ ಕೂಡ ಸ್ವಾಗತ. ಅದೇ ತರ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಸ್ವಾಗತ. ಅದೇ ತರ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತ. ನಮ್ಮ ಪದವಿಯ ಭಾಗವಾದ ಈ ಕಾರ್ಯಕ್ರಮವನ್ನು ಅಂದ್ರೆ ನಮ್ಮ ಪದವಿಯ ಒಂದು ಭಾಗವಾದ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮವನ್ನು ನಾವು ದೊಡ್ಡ ಸಿದ್ದವನಹಳ್ಳಿಯಲ್ಲಿ ಮುಖ್ಯ ಗ್ರಾಮವನ್ನಾಗಿ ಆಯ್ಕೆ ಮಾಡಿ ಹಾಗೂ ಇದರ ಜೊತೆಗೆ ಕ್ಯಾದಿಗೆರೆ, ದಂಡಿನ ಕುರುಬರಹಟ್ಟಿ, ಕಸವನಹಳ್ಳಿ, ಎಣ್ಣೆಗೆರೆ ಹಾಗೂ ಇಂಗಳದಾಳು ಗ್ರಾಮ ಪಂಚಾಯಿತಿಗೆ ಸೇರುವ ಕುಂಚಿಗ್ರಾಮ್ ಗ್ರಾಮಗಳಲ್ಲಿ ನಾವು ಒಟ್ಟು 89 ವಿದ್ಯಾರ್ಥಿಗಳಿದ್ದು ನಾವು 6 ಭಾಗವಾಗಿ 6 ಗ್ರಾಮಗಳಲ್ಲಿ ರೈತರಿಗೆ ಉಪಯೋಗವಾಗುವ ಮಾಹಿತಿ, ತರಬೇತಿಗಳು, ಪ್ರಾತ್ಯಕ್ಷಿಕೆಗಳ ಬಗ್ಗೆ 1.5 ತಿಂಗಳ ಕಾಲ ಕಾರ್ಯಕ್ರಮಗಳನ್ನ ಕೈಗೊಳ್ತೇವೆ. ನಮ್ಮ ಈ ಶಿಬಿರದ ಕಾಲಾವಧಿಯಲ್ಲಿ ನಾವು ನಡೆಸುವ ಕಾರ್ಯಕ್ರಮಗಳು ಏನೇನೆಂದ್ರೆ ಮಣ್ಣು ಮತ್ತು ನೀರು ಪರೀಕ್ಷಾ ಮಹತ್ವ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ KVKಗಳ ಬಗ್ಗೆ ಮಾಹಿತಿ, ಮಣ್ಣು ಮಾದರಿ ಸಂಗ್ರಹಣೆ ಪ್ರಾತ್ಯಕ್ಷಿಕೆ ಅಂದ್ರೆ ಮಣ್ಣನ್ನ ಯಾವ ರೀತಿ ತೆಗೆದು ಪರೀಕ್ಷೆಗೆ ನಾವು ಕೊಡ್ಬೇಕನ್ನೋದ್ರ ಬಗ್ಗೆ ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆ ಕೊಡ್ತೇವೆ. ಅಣಬೆ ಕೃಷಿ ಬಗ್ಗೆ ಮಾಹಿತಿ ಮತ್ತೆ ಅದರ ಪ್ರಾತ್ಯಕ್ಷಿಕೆ, ಅಣಬೆ ಕೃಷಿ ಹೇಗೆ ಮಾಡೋದು ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಬರ್ತಾರೆ ಕಾಲೇಜಿಂದ, ಅವ್ರ ಕಡೆಯಿಂದ ಪ್ರಾತ್ಯಕ್ಷಿಕೆ ಇರುತ್ತೆ. ಮತ್ತೆ ಜೈವಿಕ ಮತ್ತು ಹಸಿರು ಎಲೆ ಗೊಬ್ಬರಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ, ಮತ್ತೆ AMC ಮೈಕ್ರೋಬಿಯಾ ಕನ್ಸಾರ್ಷನ್ ಬಗ್ಗೆ, ಮತ್ತೆ ನಾವು ಅದನ್ನು ಬಳಸುವುದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ನೆಕ್ಸ್ಟ್ ಈಗ ಅಡಿಕೆ ಬೆಳೆಗಳಾಗಿರ್ಬೋದು, ಅದನ್ನ ಬೆಳೀತಾ ಇದ್ರೆ ಅರೆಕು ಸ್ಪೆಷಲ್ ಅಂತ ಸಿಗುತ್ತೆ, ಅದಕ್ಕೆ ಕ್ರಾಪ್ಸ್ ಸ್ಪೆಷಲ್ ಬರುತ್ತೆ. ಗಣ್ಯರಿಗೂ ಮತ್ತು ನೆರೆದಿರ್ತಕ್ಕಂಥ ನನ್ನ ಅಣ್ಣ ತಮ್ಮಗಳಿಗೂ ಗ್ರಾಮಸ್ಥರಿಗೂ ಮತ್ತು ಈ ಊರಿಗೆ ಬಂದಿರತಕ್ಕಂಥ ಅಂತಿಮ ವರ್ಷದ ಎಲ್ಲ ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮೂರಿಗೆ. ಈಗ ಈ ತೋಟಗಾರಿಕೆ ಇಲಾಖೆಯಿಂದ ಟ್ರೈನಿಂಗ್ ಬಂದಿದ್ದಾರೆ. ಪ್ರಾಸ್ತಾವಿಕ ಭಾಷಣದಲ್ಲಿ ನಾವು ಬಂದಿರತಕ್ಕಂಥ ಉದ್ದೇಶ ಈಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾವು ಒಂದು ಪರೀಕ್ಷೆ ಯಾವುದೊಂದು ಸಬ್ಸಿಡಿ ತಗೊಳ್ಬೇಕಂದ್ರೆ ಒಂದು ಪರೀಕ್ಷೆ ಮಾಡ್ಕೊಂಡ್ಬರ್ತೀವಿ, ಆಮೇಲೆ ನೀರಿನ ಪರೀಕ್ಷೆ ಮಾಡ್ಕೊಂಡ್ಬರ್ರಿ ಅಂತ ಹೇಳ್ತಾರೆ. ಹಾಗೆ ನಾವು ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಕಾದು ಎಷ್ಟೋ ಸಾರಿ ಹೋಗ್ಬರೋದು ಅವ್ರು ಸಿಕ್ಕಿಲ್ಲ ಅನ್ನೋದು ಹಿಂಗೆ ಹೋಗ್ತಿರುತ್ತೆ. ಈಗ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಅವರು ಅಧಿಕಾರಿಗಳಾಗ್ತಕ್ಕಂಥವ್ರು. ಈಗ ನಮ್ಮ ಮಟ್ಟಿಗೆ ಇದ್ದು ನಮಗೆ ಅನುಕೂಲ ಆಗುತ್ತೆ, ಅವರನ್ನು ನಾವು ಸಹಕರಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರನ್ನು ಸಹಕರಿಸಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಅದರಂತೆ ಬೆಳೆಯನ್ನು ಬೆಳೆದು ನಿಮ್ಮ ಪ್ರಗತಿಯನ್ನು ಉತ್ತೇಜನಗೊಳಿಸ್ಕೊಳ್ಳಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆಲ್ಲ ಮಾತನಾಡ್ತೀನಿ. ಜೈ ಕರ್ನಾಟಕ. ನಿವೃತ್ತ ಶಿಕ್ಷಕರು ಹಾಗೂ ರೈತರಾದ ನಾಗರಾಜಪ್ಪ ಸರ್ ಇವರಿಗೆ ವಂದನೆಗಳು, ಅಭಿನಂದನೆಗಳು. ಹಾಗೂ ಉಪಾಧ್ಯಕ್ಷರಾದ MG ವನಿತಾ ಅನಿಲ್ ಕುಮಾರ್ ಅವರಿಗೆ ವಂದನೆ, ಅಭಿನಂದನೆಗಳು. ಚಿತ್ರದುರ್ಗ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರಿಗೆ ವಂದನೆ, ಅಭಿನಂದನೆಗಳು. ಹಾಗೂ ಪ್ರಗತಿಪರ ರೈತರಾದ ಜ್ಞಾನೇಶ್ ಸರ್ ಇವರಿಗೂ ವಂದನೆ, ಅಭಿನಂದನೆಗಳು. ಈ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.